ಹಲೋ ಗಾಯ್ಸ್, ದಿಸ್ ಇಸ್ ಆ್ಯನಿ ಸ್ಪೈಸ್ ಆ್ಯಂಡ್ ಕಿಚನ್. ಇವತ್ತು ಎಗ್ ಗ್ರೇವಿ ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಹಸಿ ಮಸಾಲೆ ಎಗ್ ಗ್ರೇವಿ. ಮೊದಲಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಮೊಟ್ಟೆ, ಟೊಮೆಟೊ 2, ಚಕ್ಕೆ ಲವಂಗ ಮತ್ತು ಶುಂಠಿ, ಮತ್ತು ಈರುಳ್ಳಿ ಅರ್ಧ ಈರುಳ್ಳಿ, ಮೆಣಸು, ಅರಿಶಿನ, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು. ಇಷ್ಟನ್ನು ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ಳಿ. ಉಂಡೆ ಹಸಿಮೆಣ್ಸಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಗಾಯ್ಸ್. ಇದೆಲ್ಲ ಆಡ್ಸೋಕ್ಕೆ ಫಸ್ಟು ಹುರ್ಕೊಬೇಕು. ಈರುಳ್ಳಿ ಅರ್ಧ ತಪ್ಪಾಗಿ ಕಟ್ ಮಾಡ್ಕೊಂಡಿರೋದು. ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡಿದ್ರಲ್ಲ ಗೈಸ್, ಇವಾಗ ನೋಡಿ ಫ್ರೈ ಆಗ್ತಾಯಿದೆ. ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳೋಣ. 2 ಟೊಮೆಟೊನೂ ಚೆನ್ನಾಗಿ ಹುರ್ಕೊಬೇಕು. ಎಣ್ಣೆಲಿ ಚೆನ್ನಾಗಿ ಅದು ಉರಿಬೇಕು ಟೊಮೆಟೊ. ನೋಡಿ ಗೈಸ್, ಚೆನ್ನಾಗಿ ಉರಿತಾ ಇದೆ. ಅದಾದಮೇಲೆ ಇವಾಗ ನೋಡಿ ಸ್ವಲ್ಪ ಬೆಂದಿದೆ. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಬೇಯೋಕ್ಕೋಸ್ಕರ. ಅದಾದಮೇಲೆ ಚಕ್ಕೆ ಲವಂಗ ಹಾಕ್ಕೊಳ್ಳೋಣ, ಅದು ಹುರಿಯೋಣ. ಇವಾಗ ಮೆಣಸು ಹಾಕ್ಕೊಳ್ಳೋಣ. 3 ಸ್ಪೂನ್ 4 ಸ್ಪೂನ್ ಮೆಣಸು ಹಾಕ್ಕೊಳ್ಳಿ ಚಿಕ್ಕದಾಗಿ. ಅದಾದಮೇಲೆ ಅದು ಹುರಿಯೋಣ ಎಣ್ಣೆಲಿ. ಶುಂಠಿ ಹಾಕ್ಕೊಳ್ಳೋಣ, ಅದು ಫ್ರೈ ಮಾಡ್ಕೊಳ್ಳೋಣ. ಪುದೀನ ಸೊಪ್ಪು ಹಾಕ್ಕೊಳ್ಳೋಣ, ಅದು ಹುರಿಯೋಣ. ಈಗ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ತೆಂಗಿನ ತುರಿ ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ, ಮತ್ತು ಗಸಗಸೆ ಹಾಕ್ಕೊಳ್ಳಿ, ಮತ್ತು ಹುರಿದಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಳ್ಳಿ. ಎಲ್ಲ ಫುಲ್ಲು ಹುರಿದಿಟ್ಕೊಂಡಿರ್ತೀವಲ್ಲ ಎಣ್ಣೆಲಿ, ಅದೆಲ್ಲ ಫುಲ್ಲು ಎಣ್ಣೆಲಿ ಹುರ್ಕೊಂಡು ಹಾಕ್ಕೊಬೇಕು. ಅರ್ಧ ಸ್ಪೂನ್ ಅರಿಶಿನ. ನೋಡಿ ಗಾಯ್ಸ್, ನೀಟಾಗಿ ರುಬ್ಕೊಳ್ಳಿ. ರುಬ್ಬಾದ್ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಗಾಯ್ಸ್, ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಫಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರ್ತೀವಲ್ಲ, ಆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮೆಂತ್ಯ ಸೊಪ್ಪು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿ ಅದು ಸ್ಮೆಲ್ಲು ಅಂತ ಸ್ಮೆಲ್ ಬರಬೇಕು. ಅಲ್ಲಿವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗಾಯ್ಸ್. ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪು. ನೋಡಿ ಎಣ್ಣೆಲಿ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನಾವು ಆಡಿಸ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಈ ಎಣ್ಣೆಲಿ ಫ್ರೈ ಆದಮೇಲೆ ಆಡಿಸ್ಕೊಂಡಂಥ ಮಸಾಲೆನ ಈಗ ಹಾಕ್ಕೊಳ್ಳೋಣ. ನೋಡಿ ಗೈಸ್, ಹಾಕ್ಕೊತಾ ಇದ್ದೀವಿ ನೀಟಾಗಿ. ಎಲ್ಲ ಫುಲ್ ಸಾಫ್ಟಾಗಿ ರುಬ್ಬಿದ್ದೀವಿ. ಎಲ್ಲ ಆಡಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಗೈಸ್. ಇದನ್ನು ಸ್ವಲ್ಪ ತಿರುಗಿಸ್ಕೊಳ್ಳಿ. ನೋಡಿ ಗಾಯ್ಸ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆವಾಗಲೇ ಫ್ರೈ ಮಾಡುವಾಗ ಏನಂದರೆ ಫ್ರೈ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಇವಾಗ ಇನ್ನು ಹಾಕ್ತೀವಿ. ನೋಡಿ ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ನೋಡಿ. ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಇವಾಗ ಟೇಸ್ಟ್ ನೋಡಿ, ವಾವ್ ಕರೆಕ್ಟ್ ಇದೆ. ಈಗ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ಸಿಮ್ನ ಮೆತ್ತಗೆ ಮೊಟ್ಟೆ ಹೊಡೆದು ಹಾಕ್ಕೊಬೇಕು ಗಾಯ್ಸ್. ಸ್ವಲ್ಪ ದೂರನೇ ಹಾಕ್ಕೊಬೇಕು. ನಾವೊಂದು 10 ಮೊಟ್ಟೆ ಹಾಕ್ತಾಯಿದ್ದೀವಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಗಾಯ್ಸ್. ನೋಡಿ ಮೊಟ್ಟೆ ಸಣ್ಣದಾಗೆ ದೂರ ಮೆತ್ತಗೆ ಹಾಕ್ತಾಯಿದ್ದೀವಿ.
ನೋಡಿ ಗೈಸ್, ಒಡೆದು ಹಾಕ್ತಾಯಿದ್ದೀವಿ. ದೂರ ಹಾಕ್ಕೊಳ್ಳಿ. ದೂರ ಹಾಕ್ಕೊಂಡು ಇವಾಗ ನೋಡಿ ಎಲ್ಲ ಮೊಟ್ಟೆ ಹೊಡೆದು ಹಾಕಿದ್ದೀವಿ. ಇವಾಗ ಸಣ್ಣೂರಲ್ಲಿ ಇಟ್ಬಿಡೋಣ. ಸಣ್ಣೂರಲ್ಲಿ ಇಟ್ಟು ತಟ್ಟೆ ಮುಚ್ಚಿಬಿಡೋಣ ಗೈಸ್. ಇದು ಸಣ್ಣೂರಲ್ಲೇ ಒಂದು 10-15 ನಿಮಿಷ ಬೇಯಲಿ. ನೋಡಿ ಗೈಸ್, ಬೆಂದು ಸ್ವಲ್ಪ ಎಣ್ಣೆ ಮೇಲೆ ಬಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ಕೊತ್ತಂಬರಿ ಉದುರಿಸ್ಕೊಂಡು ತಿರುಗಿಸೋಕೆ ಹೋಗಬೇಡಿ. ಮೆತ್ತಗೆ 1 by 1 ಉಲ್ಟಾ ಮಾಡ್ಕೊಳ್ಳಿ ಮೊಟ್ಟೆನ, ಇಲ್ಲಾಂದರೆ ಕಲಸೋಗ್ಬಿಡತ್ತೆ. ನಿಧಾನವಾಗಿ ಉಲ್ಟಾ ಮಾಡ್ಕೊಬೇಕು. ನೋಡಿ ಗೈಸ್, ಮೆತ್ತಗೆ ಉಲ್ಟಾ ಮಾಡ್ಕೊಬೇಕು. ನೋಡಿ ನೀಟಾಗಿ ಬೇಯ್ತಾ ಇದೆ. ನೋಡಿ ಗೈಸ್, ಬೆಂದಿದೆ ನೋಡಿ. ಈಗ ಸರ್ವ್ ಮಾಡೋಣ. ಇದು ರೈಸ್ಗೆ, ಮುದ್ದೆಗೆ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಗಾಯ್ಸ್. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.